ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಮುದುಡಿದ ತಾವರೆ ಅರಳಿತು ಸಂಚಿಕೆ 10ಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಮಧು ಮಾತನಾಡದೆ ಆತನಿಗೆ ಊಟ ಬಡಿಸತೊಡಗಿದಳು. ಅವನು ಸಹ ಮೌನವಾಗಿ ಊಟ ಮಾಡತೊಡಗಿದ. ಅವನು ಯಾಂತ್ರಿಕವಾಗಿ ಊಟ ಮಾಡುತ್ತಿದ್ದನು. ಅವನ ಮನಸ್ಸು ಅದರಲ್ಲಿ ಇರಲಿಲ್ಲ. ಮಧುವಿನಿಂದ ಅವನು ಎಷ್ಟೋ ದೂರವಿರಲು ಪ್ರಯತ್ನಿಸುತ್ತಿದ್ದನೋ ಅವನ ಮನಸ್ಸು ಅಷ್ಟೇ ವೇಗವಾಗಿ ಅವಳ ಬಳಿ ಓಡುತ್ತಿತ್ತು. ಒಂದೊಂದು ಕ್ಷಣವೂ ಮಧು ತನ್ನವಳು, ತನ್ನ ಪತ್ನಿ, ಅವಳ ಮೇಲೆ ನನಗೆ ಎಲ್ಲ ರೀತಿಯ ಅಧಿಕಾರವೂ ಇದೆ ಎಂಬ ಭಾವನೆ ಅವನ ಹಠವನ್ನು ತಗ್ಗಿಸುತ್ತಿತ್ತು. ಅವನೆಷ್ಟು ಬೇಡವೆಂದರೂ ಅವಳ ಕಣ್ಣುಗಳು ಅವಳನ್ನು ಪದೇ ಪದೇ ನೋಡುತ್ತಿದ್ದವು. ಅವನು ಆಗಾಗ ತನ್ನನ್ನು ನೋಡುವುದನ್ನು ಅರಿತಳು ಮಧು. ಅವನು ಮೊದಲು ಸಹ ಹಾಗೆಯೇ ನೋಡಿದ್ದನು. ಆದರೆ ಇಂದಿನ ನೋಟ ಮಾತ್ರ ಸಹಜವಾಗಿ ಇರಲಿಲ್ಲ. ಮಧುವಿಗೆ ಅರ್ಥವಾದಂತೆಯೂ ಅರ್ಥ ಆಗದಂತೆಯೂ ಇತ್ತು ಅವನ ನೋಟ. ಅವರಿಗೆ ಅವನನ್ನು ನೋಡುವ ಧೈರ್ಯ ಬರಲಿಲ್ಲ. ತಲೆ ತಗ್ಗಿಸಿ ಬಡಿಸುತ್ತಿದ್ದಳು. ತಾನು ಎಷ್ಟೇ ಅನ್ನವನ್ನು ಬಡಿಸಿದರೂ ಸಾಕು ಎನ್ನದೆ ಸುಮ್ಮನೆ ಕುಳಿತ ಅವನನ್ನು ತಲೆ ಎತ್ತಿ ನೋಡಿದಳು. ಅನ್ನದ ತಟ್ಟೆಯೊಂದಿಗೆ ಅವಳು ತನ್ನ ಸಮೀಪ ಬಾಗಿ ನಿಂತಿದ್ದ ರೀತಿ ಮೋಹಕವಾಗಿತ್ತು. ಅವಳ ಕೊರಳಲ್ಲಿ ಹೊಳೆಯುತ್ತಿದ್ದ ಮಾಂಗಲ್ಯ ಮಧು ನಿನ್ನವಳು ಎಂದು ಕೂಗಿ ಸಾರುತ್ತಿತ್ತು. ಮಧು ಅವನ ನೋಟವನ್ನು ಸಂಧಿಸಲಾರದೆ ತತ್ತರಿಸಿದಳು. ಅವಳ ಕೈ ನಡುಗತೊಡಗಿತು. ಹೃದಯದ ಬಡಿತ ಜೋರಾಯಿತು. ಏನು ಮಾಡಬೇಕು ಎಂಬುದು ಆಕೆಗೆ ತೋರದೆ ಅವನನ್ನು ನೋಡಿ ಮುದ್ದಾಗಿ ನಕ್ಕು ಹಿಂದೆ ಸರಿದಳು. ಏನೋ ಕೇಳಲು ಅವಳ ತುಟಿಗಳು ತವಕಿಸಿದವು. ಆದರೆ ಮಾತು ಮಾತ್ರ ಹೊರಡಲಿಲ್ಲ. ಅವಳಿಗೆ ಅಲ್ಲಿ ಇರಲು ಭಯವಾಯಿತು. ಏನೂ ತೋರದೆ ಭಯ ತುಂಬಿದ ಲಜ್ಜೆಯಿಂದ ಮುಖವನ್ನು ಸೆರಗಿನಿಂದ ಮುಚ್ಚಿಕೊಂಡಳು. ತೆಳುವಾದ ಸೆರಗಿನ ಹಿಂದೆ ಅಸ್ಪಷ್ಟವಾಗಿ ತೋರುತ್ತಿದ್ದ ಅವಳ ಮುಖ ಮತ್ತು ಸುಂದರವಾಗಿ ತೋರಿತು. ತಾನು ಇಲ್ಲಿದ್ದರೆ ಅನರ್ಥಕ್ಕೆ ಕಾರಣವಾಗಬಹುದು ಎಂದು ಅರಿತ ಚಂದ್ರಶೇಖರ ಬೇಗನೆ ಊಟದ ಶಾಸ್ತ್ರ ಮುಗಿಸಿ ಅಲ್ಲಿಂದ ಮೇಲೆ ಎದ್ದನು. ಮಧು ಕೆಲಸವನ್ನು ಮುಗಿಸಿ ಹಾಲಿನ ಬಟ್ಟಲಿನೊಂದಿಗೆ ಅವನ ಕೋಣೆಗೆ ಹೋದಳು. ಚಂದ್ರಶೇಖರ ದಿಂಬಿನಲ್ಲಿ ಮುಖವನ್ನು ಮುಚ್ಚಿಕೊಂಡು ಮಲಗಿದ್ದನು. ಮಧುವಿನ ಧ್ವನಿ ಕೇಳಿ ಅವಳ ಕಡೆ ತಿರುಗದೆ ಅಲ್ಲಿಟ್ಟೋಗು ಎಂದನು. ಮೇಜಿನ ಮೇಲೆ ಬಟ್ಟಲನ್ನ ಇಟ್ಟು ತನ್ನ ಕೋಣೆಗೆ ನಡೆದಳು ಮಧು. ಚಂದ್ರಶೇಖರನ ಇಂದಿನ ವರ್ತನೆ ಅವಳಿಗೆ ಅರ್ಥವಾಗಲಿಲ್ಲ. ಅದನ್ನೇ ಯೋಚಿಸುತ್ತಾ ಅವಳ ಕಣ್ಣುಗಳು ಮುಚ್ಚಿದವು. ಮಧ್ಯರಾತ್ರಿಯ ಸಮಯ. ಆ ಕರಾಳ ರಾತ್ರಿಯಲ್ಲಿ ಎಲ್ಲೆಲ್ಲೋ ಸ್ಮಶಾನ ಮೌನ ವ್ಯಾಪಿಸಿತ್ತು. ಮಳೆ ಇನ್ನೂ ನಿಂತಿರಲಿಲ್ಲ. ಮಧು ಆಯಾಸದಿಂದ ಗಾಢ ನಿದ್ರೆಯಲ್ಲಿ ಮುಳುಗುತ್ತಿದ್ದಳು. ಆದರೆ ಚಂದ್ರಶೇಖರ ಇಲ್ಲಿ ಎಷ್ಟು ಪ್ರಯತ್ನಿಸಿದರೂ ಅವನ ವಶವಾಗಲು ನಿದ್ರಾದೇವಿ ನಿರಾಕರಿಸಿದಳು. ಬೇಡದ ವಿಚಾರಗಳೆಲ್ಲ ಅವನನ್ನು ಕಾಡುತ್ತಿತ್ತು. ಅದರ ವೇಗವನ್ನು ತಾಳಲಾರದೆ ಆಗಾಗ ಹೊರಳಾಡುತ್ತಾ ಮಲಗುತ್ತಿದ್ದನು. ಆದ್ರೇನು ಯಾವ ರೀತಿ ಮಲಗಿದರೂ ಅವನಿಗೆ ನಿದ್ರೆ ಮಾತ್ರ ಬರಲಿಲ್ಲ. ಮಧುವಿನ ಮುದ್ದು ಆಕರ್ಷಣೀಯ ಮುಖ ಅವನನ್ನು ಮತ್ತೆ ಮತ್ತೆ ಕಾಡುತ್ತಿತ್ತು. ಇದೇನು ಅರ್ಥವಿಲ್ಲದ ಹಠ. ಮಧು ಸುಂದರಿ, ತುಂಬು ಯೌವನದ ಮೊಗ್ಗು, ಅದರಲ್ಲೂ ತನ್ನ ಪತ್ನಿ. ಇಂತಹ ಸುಂದರ ಹೂವನ್ನು ಪಡೆದಿದ್ದರೆ ಎಲ್ಲರೂ ತನ್ನಂತೆ ದೂರವಿರುತ್ತಿದ್ದರೇ? ಸಂಜೆ ತಾನು ಸಂಧಿಸಿದ ತನ್ನ ಜೊತೆ ಓದುತ್ತಿದ್ದ ಶ್ರೀಧರ್ ಅವನ ಪತ್ನಿ ನೋಡಲು ಅಸಹ್ಯ ಬರುವ ಆಕೃತಿ ಅವಳೊಂದಿಗೆ ಅದೆಷ್ಟು ಸುಖವಾಗಿ ಜಾಲಿಯಾಗಿ ಜೀವನ ನಡೆಸುತ್ತಿದ್ದಾನೆ. ಅವಳಿಗಿಂತಲೂ ಕಡೆಯಾದಳೆ ಮಧು. ಇನ್ನು ಅರುಣ್, ರಜನಿ ರೂಪ. ಆದರೆ ತನ್ನ ಮಧುವಿನೊಂದಿಗೆ ಹೋಲಿಸಿ ನೋಡಲು ಸಾಧ್ಯವೇ? ತನ್ನೊಂದಿಗೆ ಕೆಲಸ ಮಾಡುವ ತರುಣಿಯರು. ನಿಜ, ಪ್ರತಿಯೊಂದು ಹೂವಿಗೂ ಒಂದೊಂದು ರೀತಿಯ ಸೌಂದರ್ಯವಿದೆ. ಆದರೆ ತನ್ನ ಮಧು ಅತಿ ಶ್ರೇಷ್ಠವಾದ ಪುಷ್ಪ. ಅವಳನ್ನು ಬೇರೆಯವರೊಂದಿಗೆ ಹೋಲಿಸಲು ಸಾಧ್ಯವೇ ಇಲ್ಲ. ಅವಳ ಕಿರು ಬೆರಳಿನ ಸಮ ಯಾರು ಬರಲಾರರು. ಎಷ್ಟೋ ಜನ ಆ ತರುಣಿಯರು ತಮ್ಮ ತುಟಿಯ ಸೌಂದರ್ಯವನ್ನು ಹೆಚ್ಚಿಸಲು ರಂಗು ಬಳಿಯುತ್ತಾರೆ. ಆದರೆ ನನ್ನ ರಾಣಿ ಮಧು, ನನ್ನ ರಾಣಿಯ ಪುಟ್ಟ ಕೆಂಪು ಅದರಗಳಿಗೆ ಸಮ ಅದ್ಯಾವುದಿದೆ?
ಕಪಟವರಿಯದ ತಾವರೆಯ ಮುಖ ತನ್ನ ಮಧುವಿನದ್ದು. ಅವಳು ಒಳ್ಳೆಯವಳು. ಅತಿ ಮುದ್ದಿನ ಕಾರಣ ಮೊಂಡುತನ ಹಠ ಅವಳಲ್ಲಿ ಮನೆ ಮಾಡಿಕೊಂಡಿದೆ. ಆದರೆ ಈಗ ಅವಳು ಸಂಪೂರ್ಣವಾಗಿ ಬದಲಾಗಿದ್ದಾಳೆ. ಅವಳು ಬಯಸುವ ಪ್ರೀತಿ ಮೊದಲಿನಂತೆ ಅವಳ ತವರಿನ ಕಡೆ ದೊರೆಯುತ್ತಿಲ್ಲ. ಅವಳಿಗೆ ಉಳಿದಿರುವುದು ನಾನು ಒಬ್ಬನೇ. ತನ್ನ ಪ್ರೇಮವನ್ನು ಅವಳ ಮನ ಬಯಸುತ್ತಿದೆ. ಮಧುವಿನಂತಹ ಸುಂದರಿಯನ್ನು ಬಿಟ್ಟು ದೂರವಿರಲು ತಾನು ಎಂತಹ ಹುಚ್ಚ? ಮಧು ಅವನಿಗೆ ಒಮ್ಮೆಲೆ ಮತ್ತೇರಿದಂತಾಯಿತು. ತಟ್ಟನೆ ಎದ್ದು ಕುಳಿತನು ಮರುಕ್ಷಣ. ಛೆ, ಇದೇನು ಹುಚ್ಚತನ! ಅಂದು ಅಷ್ಟು ಆಸೆಯಿಂದ ಬಳಿ ಹೋದವನನ್ನು ದೂರ ಮಾಡಿದ ಹೆಣ್ಣಿನ ಹಿಂದೆ ಮತ್ತೆ ನಾನು ಹೋಗುವುದೇ ಎಂದು ತನ್ನ ಮನಸ್ಸಿಗೆ ತಾನು ಪ್ರಶ್ನೆ ಹಾಕಿಕೊಂಡನು. ಗಂಡನ ಬೆಲೆ ಆಕೆಗೆ ಗೊತ್ತಾಗಲೇಬೇಕು. ಇಲ್ಲದಿದ್ದರೆ ಆಕೆಗೆ ಸಂಸಾರದ ಬಗ್ಗೆ ಆಸಕ್ತಿಯೇ ಮೂಡುವುದಿಲ್ಲ ಎಂದು ಆತನ ಮನಸ್ಸು ಮರುಗಿತು. ಹೀಗೆ ಹೇಳುತ್ತಾ ಮತ್ತೆ ಮಲಗಿದನು. ಆದರೆ ಮಧು ತನ್ನ ಪತ್ನಿ, ತನ್ನವಳು. ಅವಳನ್ನು ಬಯಸುವುದು ತಪ್ಪೇ? ತಾನೇನು ಬೇರೆ ತಪ್ಪು ದಾರಿಯಲ್ಲಿ ನಡೆಯುತ್ತಿಲ್ಲ. ತನ್ನ ಸ್ಥಿತಿಯಲ್ಲಿ ಬೇರೆ ಗಂಡಸರಾಗಿದ್ದರೆ ಎಂದೋ ಏನೇನೋ ಆಗಿ ಹೋಗುತ್ತಿತ್ತು. ಆಕೆಯನ್ನು ಅನುಭವಿಸದೆ ಹಾಗೆಯೇ ಬಿಡುತ್ತಿದ್ದನೇ? ಇದೇನು ಕೆಟ್ಟ ಚಿಂತೆ. ಆದರೆ ತಾನೇ ಇಷ್ಟು ಮೌನದಿಂದ ಮನಸ್ಸಿನ ಬೇಗೆಯನ್ನು ತಡೆದಿಲ್ಲವೇ? ನಿಜ, ನನ್ನ ಹಠ ಪ್ರತಿಜ್ಞೆಯಂತೆ ಅವಳಿಗೆ ಜೀವನ ಪೂರ್ತಿ ಪ್ರೇಮದ ಆಸರೆ ನೀಡಬಾರದು. ಆದರೆ ಈ ಒಂದು ಕ್ಷಣ ನನ್ನ ಬಯಕೆಯನ್ನು ತೀರಿಸಿಕೊಂಡಲ್ಲಿ ತಪ್ಪೇನು? ಆದ್ದರಿಂದ ತನ್ನ ಪ್ರತಿಜ್ಞೆಯನ್ನು ಮುರಿದಂತೆ ಆಗುವುದಿಲ್ಲ. ಖಂಡಿತ ತನ್ನ ಬಯಕೆಯನ್ನು ಮೆಟ್ಟಲು ನನಗೆ ಸಾಧ್ಯವಿಲ್ಲ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ಚಂದ್ರಶೇಖರ ಮತ್ತೆ ಎದ್ದನು. ಆದರೆ ಈ ರೀತಿ ಅರ್ಧರಾತ್ರಿಯಲ್ಲಿ ಅವಳು ನಿದ್ರಿಸುವಾಗ ತಾನು ಹುಚ್ಚನಂತೆ ಕಾಮುಕನಂತೆ ಅವಳ ಮೇಲೆ ದಾಳಿ ನಡೆಸುವುದು ಸರಿಯೇ? ಛೆ, ಇದು ಮೃಗತನ. ಒಲಿಯದ ಹೆಣ್ಣನ್ನು ಬಲಾತ್ಕರಿಸುವುದು ಮೃಗತನ. ಅವನು ಮತ್ತೆ ಮಲಗಿದನು. ಆದರೆ ಮಧು ತನ್ನ ಪತ್ನಿ ಅಲ್ವೇ? ಅವಳನ್ನು ಪಡೆಯುವುದು ನನ್ನ ಧರ್ಮ. ಅದು ಹೇಗೆ ತಾನೇ ಮೃಗತನವಾಗುತ್ತದೆ? ಅವಳ ಸಂಪೂರ್ಣ ಹಕ್ಕು ತನ್ನದಾಗಿರುವಾಗ ಒಂದೇ ಒಂದು ಬಾರಿ ತಪ್ಪು ಮಾಡಿದರೆ ಏನು ತಪ್ಪು? ಅದು ತಪ್ಪು ಹೇಗಾಗುತ್ತದೆ? ಯಾವ ಹೆಣ್ಣನ್ನು ನೋಡಿ ಚಂಚಲಕ್ಕೆ ಒಳಗಾಗದ ಮನಸ್ಸು ನನ್ನದು. ತನ್ನ ಪತ್ನಿ ತನ್ನವಳನ್ನು ನೋಡಿ ಚಂಚಲಕ್ಕೊಳಗಾದರೆ ಅದು ತಪ್ಪೇ? ಈ ಪ್ರಕೃತಿ ಸಹಜವಾಗಿ ಪ್ರತಿ ಪ್ರಾಣಿ ಪಕ್ಷಿಗಳಿಗೂ ಮಿಲನವಿರುತ್ತದೆ. ಆದರೆ ನನ್ನ ಬಾಳಿನಲ್ಲಿ ಆ ಸುಖ ಬೇಕೇ ಇಲ್ಲ. ತಾನು ಮಾಡಿದ ತಪ್ಪಾದರೂ ಏನು? ಆಕೆಗೆ ನನ್ನ ಪ್ರೀತಿ, ನನ್ನ ದೇಹ, ನನ್ನ ಸೌಂದರ್ಯ ಕಾಣುತ್ತಿಲ್ಲವೇ ಎಂದು ಮರುಗಿದನು. ಚಂದ್ರಶೇಖರ ಮತ್ತೆ ಎದ್ದು ಮಧುವಿನ ಕೋಣೆಗೆ ನಡೆದನು. ಅವನ ವಿವೇಕ ಬೇಡ ಎನ್ನುತ್ತಿದ್ದರೂ ಆದರೆ ಅವನ ಮನೋ ದೌರ್ಬಲ್ಯಕ್ಕೆ ಒಳಗಾದ ಬಯಕೆಯನ್ನು ಮೆಟ್ಟಿರಲಾರದೆ ಆತ ನಡೆದನು. ಅವನನ್ನು ಬರಮಾಡಿಕೊಳ್ಳುವಂತೆ ಕೋಣೆಯ ಬಾಗಿಲು ಆತನನ್ನು ಆಹ್ವಾನಿಸಿತು. ಚಂದ್ರಶೇಖರ ಒಳಗೆ ಬಂದನು. ಸಣ್ಣದಾಗಿ ಉರಿಯುತ್ತಿದ್ದ ದೀಪವನ್ನು ಸ್ವಲ್ಪ ದೊಡ್ಡದು ಮಾಡಿದನು. ನಂತರ ಮಧುವಿನ ಕಡೆ ತಿರುಗಿದನು. ಮಧು ಮುಖವನ್ನು ಮಾತ್ರ ಗೋಡೆಯ ಕಡೆ ತಿರುಗಿಸಿ ಮಲಗಿ ನಿದ್ರಿಸುತ್ತಿದ್ದಳು. ಎಷ್ಟು ಚಳಿ ಇದ್ರೂ ಹೊದಿಕೆಯನ್ನು ಹೊದ್ದುಕೊಳ್ಳುವುದು ಅವಳಿಗೆ ಅಭ್ಯಾಸವಿರಲಿಲ್ಲ. ಅವಳ ಒಂದು ಸುಂದರವಾದ ಕರ ಮಂಚದಿಂದ ಹೊರಗೆ ನೀಡಿತ್ತು. ನಿಧಾನವಾದ ಉಸಿರು, ಏರಿಳಿತವಿಲ್ಲದೆ ಯಾವ ಚಲನವಲನವಿಲ್ಲದೆ ಮಲಗಿದ್ದಳು. ತುಂಬು ಯೌವನದ ಆ ಹೂಬಳ್ಳಿ, ಬಾ ನನ್ನನ್ನು ಅಪ್ಪಿಕೋ ಎಂದು ಅವನನ್ನು ಸ್ವಾಗತಿಸುವಂತಿತ್ತು. ಅವಳ ಮಾಟವಾದ ದೇಹ ಅವನಿಗೆ ಬೋಧೆಯನ್ನು ಉಂಟು ಮಾಡಿತು. ಅವಳನ್ನು ನೋಡಿದಷ್ಟು ಕಾವು ಏರುವಂತಾಗುತ್ತಿತ್ತು. ಚಂದ್ರಶೇಖರ ಅವಳ ಬಳಿ ಕುಳಿತು ಅವಳ ಮುಖವನ್ನು ತನ್ನ ಕಡೆ ತಿರುಗಿಸಿಕೊಂಡನು. ಅವಳ ಕರವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡನು. ಆದರೆ ಮಧು ಗಾಢ ನಿದ್ರೆಯಲ್ಲಿ ಇದ್ದ ಕಾರಣ ಎಚ್ಚರಗೊಳ್ಳಲಿಲ್ಲ. ಅವಳ ಮುಚ್ಚಿದ ಕಣ್ಣು, ಅರೆ ಬಿರಿದ ಕೆಂಗುಲಾಬಿಯಂತಹ ತುಟಿ ಅವನಿಗೆ ಮತ್ತೆ ಮತ್ತೇರಿಸಿತು. ತಾನು ಎಷ್ಟೊಂದು ಲವ್ ಫಿಲಮ್ಗಳನ್ನು ನೋಡಿದ್ದೀನಿ, ಎಂತೆಂತಹ ಇಂಗ್ಲಿಷ್ನ ರೊಮ್ಯಾನ್ಸ್ ಕಾದಂಬರಿಗಳನ್ನು ಓದಿದ್ದೇನೆ.
ಆದರೆ ನನ್ನ ಮಧು ಅವಳ ಸ್ವರದಲ್ಲಿ ಅನುಮಾನ ಇಣುಕಿದಾಗ ಜೋರಾಗಿ ನಕ್ಕು ಬಿಟ್ಟ. ಪ್ರೀತಿಯಿಂದ ಅವಳನ್ನು ಒಪ್ಪಿಕೊಂಡನು. ಆ ಅಪ್ಪುಗೆಯಲ್ಲಿ ಅವನು ಅಷ್ಟು ದಿನದ ಸುಖವನ್ನು ಕಂಡ. ಆದರೆ ಮಧು ಒಮ್ಮೆಲೆ ಬೆಚ್ಚಿ ಎಚ್ಚರಗೊಂಡಳು. ಆದರೆ ನಿದ್ರೆಯ ಮೊಬ್ಬಿನಲ್ಲಿ ಗುರುತಿಸಲು ಆಗದಾಯಿತು. ಹೆದರಿ ಚೀರುತ್ತಿದ್ದ ಅವಳ ಬಾಯಿಯನ್ನು ತನ್ನ ಒರಟು ಕೈಯಿಂದ ಅದುಮಿದ. ಮಧು, ಅರ್ಜಬೇಡ ನಾನು ಎಂದು ಗಡುಸಾಗಿ ಮಧು ಚೆನ್ನಾಗಿ ಎಚ್ಚರಗೊಂಡಳು. ಕಣ್ಣು ಅರಳಿಸಿ ಅವನನ್ನೇ ದಿಟ್ಟಿಸಿ ನೋಡಿದಳು. ಕೆದರಿದ ಕ್ರಾಫ್ ಮತ್ತೇರಿ ಕ್ರೂರವಾಗಿ ತೋರುತ್ತಿದ್ದ ಕೆಂಪೇರಿದ ಅವನ ಕಣ್ಣುಗಳು. ಅವನು ಅವಳ ಕಣ್ಣಿಗೆ ಯಮಧೂತನಂತೆ ತೋರಿದನು. ಆ ಚಳಿಯಲ್ಲೂ ಸಹ ಅವಳ ಮೈ ಬೆವರುತ್ತಿತ್ತು. ಆಕೆಯ ಮುಖ ವಿವರ್ಣವಾಯಿತು. ಅವನ ಒಂದು ಕೈ ಅವಳ ಮೃದು ಬಾಯಿಯನ್ನು ಅದುಮಿದ ಕಾರಣ ಅವಳಿಗೆ ಉಸಿರು ಗಟ್ಟಿದಂತಾಯಿತು. ಆದರೆ ಅವಳಿಂದ ಏನೂ ಸಹ ಮಾಡಲು ಆಗಲಿಲ್ಲ. ಅವನಿಂದ ತನ್ನನ್ನು ಬಿಡಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಿಸಿದಳು, ಕೊಸರಾಡಿದಳು. ಆದರೆ ಅವಳು ಪ್ರಯತ್ನ ನಡೆಸಿದಷ್ಟು ಅವನ ಅಪ್ಪುಗೆ ಬಿಗಿಯಾಯಿತು. ಅವನ ಮೈ ಬಿಸಿ ಬಿಸಿ ಉಸಿರು ಒರಟು ಅಪ್ಪಿಗೆಯನ್ನು ಅವಳ ಹೂವಿನಂತಹ ದೇಹ ತಡೆದುಕೊಳ್ಳಲಾರದೆ ತತ್ತರಿಸಿತು. ಮಧ್ಯೆ ನೀರಿನಲ್ಲಿ ಈಜುತ್ತಿದ್ದವನು ಆಯಾಸಗೊಂಡು ಮುಂದೆ ಈಜಲಾರದೆ ತತ್ತರಿಸುವಂತಾಯಿತು. ಆಕೆಯ ಸ್ಥಿತಿ. ಆಯಾಸದಿಂದ ತನ್ನನ್ನು ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ನಿಲ್ಲಿಸಿದಳು. ಕ್ಷಣ ಕ್ಷಣಕ್ಕೂ ಉಸಿರಾಡುವುದು ಆಕೆಗೆ ಕಷ್ಟವೆನಿಸಿತು. ತಾನು ಯಾವುದೋ ಆಳವಾದ ಕಡಲಲ್ಲಿ ಮುಳುಗಿ ಹೋಗುತ್ತಿರುವಂತೆ ಭಾಸವಾಗತೊಡಗಿತು. ಕ್ರಮೇಣ ಅವಳ ಕಣ್ಣುಗಳು ಮುಚ್ಚಿಕೊಂಡವು. ಮಧು ಪ್ರಜ್ಞಾಶೂನ್ಯಳಾದಳು. ಆಕೆಯ ಆಸೆ ಆಕಾಂಕ್ಷೆಗಳೆಲ್ಲವೂ ಮಣ್ಣು ಪಾಲು ಆದವು. ಆಕೆ ಎಂದೂ ಸಹ ತನ್ನ ಬದುಕಿನಲ್ಲಿ ಈ ರೀತಿಯಾಗಿ ನಡೆಯಬಹುದು ಎಂದು ಯೋಚಿಸಿರಲಿಲ್ಲ. ತನ್ನ ಪತಿ ಇಷ್ಟು ಕಾಮುಕನಾದನೇ? ಅಥವಾ ಈ ಕಾಮುಕ ಭಾವನೆಗೆ ತಾನೇ ಕಾರಣಳೆ? ಈ ಭೂಮಿಯಲ್ಲಿ ಪ್ರತಿಯೊಂದು ಹೂವು, ಹಣ್ಣು, ಕಾಯಿ, ಪ್ರಾಣಿ, ಪಕ್ಷಿಗಳಿಗೂ ಮಿಲನ ಒಂದು ಅತ್ಯುತ್ತಮ ವೇದಿಕೆ. ಆದರೆ ಆ ವೇದಿಕೆಗೆ ತಾನು ದಾರಿ ಮಾಡಿಕೊಡದೆ ಈ ಒಂದು ವಿರಹಕ್ಕೆ ಕಾರಣ ಇರಬಹುದು ಎಂದು ಯೋಚಿಸಿದಳು. ಆದರೆ ಆಕೆ ಪ್ರಜ್ಞಾಶೂನ್ಯಳಾಗಿ ಕಣ್ಣು ಮುಚ್ಚಿದ್ದಳು. ಮಧು ಕಣ್ಣು ತೆರೆದಾಗ ಕೋಣೆಯಲ್ಲಿ ಬೆಳಕು ತುಂಬಿತ್ತು. ತನಗೆ ಹೊದಿಸಿದ ಹೊದಿಕೆಯನ್ನು ಹೊದಿಸಿದ್ದಳು. ಅವಳಿಗೆ ಬಹಳ ಆಯಾಸವೆನಿಸಿತು. ಮೈಯೆಲ್ಲ ತುಂಬ ನೋಯುತ್ತಿತ್ತು. ತಕ್ಷಣ ಆಕೆಗೆ ರಾತ್ರಿ ನಡೆದ ಘಟನೆ ನೆನಪಾಯಿತು. ಆಕೆಗೆ ಅಪಾರ ದುಃಖವಾಯಿತು. ಚಂದ್ರಶೇಖರ ಆ ರೀತಿ ತನ್ನ ಬಳಿ ನಡೆದುಕೊಳ್ಳಬಹುದು ಎಂದು ಅವಳು ಕನಸು ಮನಸ್ಸಿನಲ್ಲಿಯೂ ಯೋಚಿಸಿರಲಿಲ್ಲ. ಅವನ ಆಕಸ್ಮಿಕ ದಾಳಿಗೆ ಸಿಕ್ಕಿ ಅವಳ ಹೂವಿನಂತಹ ತನು ಮನ ನಡುಗಿತು. ಅವಳು ತನ್ನ ಪತಿಯನ್ನು ಬಹಳವಾಗಿ ಪ್ರೇಮಿಸುತ್ತಿದ್ದಳು. ಅವಳ ಮನಸ್ಸು ಅವನ ಪ್ರೇಮ, ಆದರ, ಸ್ಪರ್ಶಕ್ಕಾಗಿ ಹಾತೊರೆದಿತ್ತು. ಆದರೆ ಅವನ ಪ್ರೀತಿಯ ಮಾತಿನಿಂದ ತನ್ನನ್ನು ಒಲಿಸಿಕೊಳ್ಳಬಹುದೆಂದು ಎದುರು ನೋಡುತ್ತಿದ್ದಳು. ಅವನ ಪ್ರೇಮಕ್ಕಾಗಿ ಏನನ್ನೂ ಕೊಡಲು ಆಕೆ ಸಿದ್ಧಳಾಗಿದ್ದಳು. ಆದರೆ ಅರ್ಧರಾತ್ರಿಯಲ್ಲಿ ತಾನು ನಿದ್ರಿಸುತ್ತಿರುವಾಗ ಕಾಮುಕನಂತೆ ದಾಳಿ ನಡೆಸಿ ಮೃಗತನದಿಂದ ನಡೆದು ಅವಳನ್ನು ಅವಳ ಮನಸ್ಸು ಕ್ಷಮಿಸಲು ಒಪ್ಪಲಿಲ್ಲ. ತಾನು ಅವನ ಪತ್ನಿ, ಅವನ ಸಂಪೂರ್ಣ ಹಕ್ಕುದಾರಳು. ತನ್ನನ್ನು ಬಯಸಲು ಅವನಿಗೆ ಅಧಿಕಾರವಿದೆ. ಆದರೆ ಅದನ್ನು ಬಾಯಿ ತೆರೆದು ಕೇಳಿದ್ದರೆ ಅವಳು ಸಹ ಕೊಡಲು ಸಿದ್ಧಳಿದ್ದಳು. ಹಾಗೆ ಮಾಡದೆ ಪತ್ನಿ ಎನಿಸಿದವಳ ಬಳಿಯೇ ಅವನು ಈ ರೀತಿ ಅಸಂಭವಿತನಾಗಿ ನಡೆದದ್ದು ಅವಳಿಗೆ ಅತೀವ ದುಃಖವನ್ನು ಕೊಟ್ಟಿತ್ತು. ಒಮ್ಮೆಯೂ ಪುರುಷರ ಸ್ಪರ್ಶವನ್ನು ಕಂಡು ಅರಿಯದ ಅವಳ ದೇಹ ಅವನ ದಾಳಿಗೆ ಸಿಕ್ಕಿ ತತ್ತರಿಸಿತ್ತು. ಅದನ್ನು ತಿರಸ್ಕರಿಸಿತು. ತನ್ನ ಸ್ಥಾನದಲ್ಲಿ ಯಾವ ಹೆಣ್ಣಿದ್ದರೂ ಅವನ ಮನ ಅದೇ ರೀತಿ ಚಂಚಲಕ್ಕೊಳಗಾಗಬಹುದೆಂಬ ಕಲ್ಪನೆಯಿಂದ ಅವಳ ಮನಸ್ಸು ಕುದಿಯಿತು. ತನ್ನ ಪತಿ, ಇಡೀ ಗಂಡಸರ ಮೇಲೆ ತಿರಸ್ಕಾರ ಮೂಡಿತು. ಮಧು ದಿಂಬಿನಲ್ಲಿ ಮುಖ ಮುಚ್ಚಿ ಬಿಕ್ಕಿ ಬಿಕ್ಕಿ ಅತ್ತಳು. ತನ್ನ ಪತಿ, ತಾನು ಪ್ರಾಣಕ್ಕಿಂತ ಮಿಗಿಲಾಗಿ ಪ್ರೇಮಿಸಿದ ಪತಿ ತನ್ನ ಬಳಿ ಇಷ್ಟು ಕಾಮಾಂಧನಾಗಿ ನಡೆದುಕೊಂಡನೇ? ಅವಳಿಗೆ ತಡೆಯಲು ಆಗಲಿಲ್ಲ. ಏನು ಮಾಡಿದರೂ ಅವನನ್ನು
ಅಲ್ಲಿ ಚಂದ್ರಶೇಖರ ಅಪಾರ ವೇದನೆಯಿಂದ ಹಾಸಿಗೆಯಲ್ಲಿ ಹೊರಳಾಡುತ್ತಿದ್ದನು. ಮನೋದೌರ್ಬಲ್ಯದಿಂದ ಮಾಡಿದ ತಪ್ಪಿಗಾಗಿ ಆತ ದುಃಖಿಸುತ್ತಿದ್ದನು. ತನ್ನ ಪತ್ನಿಯ ಬಳಿಗೆ ತಾನು ಈ ರೀತಿ ನೀಚಹೀನವಾಗಿ ನಡೆಯಬಾರದಾಗಿತ್ತು. ಅವನ ಮನಸ್ಸು ಮತ್ತಷ್ಟು ನೊಂದಿತ್ತು. ತನ್ನನ್ನು ಕ್ಷಮಿಸಲು ಅವನಿಂದ ಸಾಧ್ಯವಾಗಲಿಲ್ಲ. ತನ್ನ ಹಠ ಪ್ರತಿಜ್ಞೆ ಮುರಿಯಿತೆಂದು ದುಃಖಿಸಿದನು. ಇನ್ನು ಮಧುವಿನ ಮುಖ ಹೇಗೆ ನೋಡುವುದೆಂದು ಆತ ನಾಚಿ ತಲೆ ತಗ್ಗಿಸಿದನು. ತನ್ನ ಅಸಂಬದ್ಧ ಅಸಂಯಮ ನಡತೆಗೆ ಅವಮಾನಿತನಾದನು. ಇನ್ನೆಂದಿಗೂ ಸಹ ತಾನು ಈ ರೀತಿ ವರ್ತಿಸಬಾರದು ಎಂದು ತನ್ನಲ್ಲೇ ದೃಢ ಸಂಕಲ್ಪ ಮಾಡಿದನು. ದಿನಗಳು ಕಳೆಯತೊಡಗಿತು. ಈಗ ಮಧು ಚಂದ್ರಶೇಖರ ಹೆಚ್ಚು ಮಾತನಾಡುವುದನ್ನು ಬಿಟ್ಟಿದ್ದರು. ಅವನನ್ನು ನೋಡಿದಾಗ ಅವಳಿಗೆ ಅದೊಂದು ಬಗೆಯ ತಿರಸ್ಕಾರ, ನೋವು ಉಂಟಾಗುತ್ತಿತ್ತು. ಅವನು ಸಹ ಅವಳನ್ನು ನೋಡಿದರೆ ತಪ್ಪು ಮಾಡಿದ ಬಾಲಕನಂತೆ ಮನಸ್ಸಿನಲ್ಲಿ ತತ್ತರಿಸುತ್ತಿದ್ದನು. ಅವರ ಯಾಂತ್ರಿಕ ಜೀವನ ಮತ್ತಷ್ಟು ಯಾಂತ್ರಿಕವಾಯಿತು. ಮಧು ತನ್ನ ಕರ್ತವ್ಯ ಎಂಬಂತೆ ಅವನಿಗೆ ಬೇಕಾದ ಸೇವೆಯನ್ನು ಮಾಡುತ್ತಿದ್ದಳು. ಅವನು ಸಹ ತನ್ನ ಕರ್ತವ್ಯ ಎಂಬಂತೆ ಅವನಿಗೆ ಬೇಕಾದ ಸೇವೆಯನ್ನು ಮೌನದಿಂದ ಸ್ವೀಕರಿಸುತ್ತಿದ್ದನು. ಸಾಕು, ಬೇಕು, ಬೇಡ ಈ 3 ಪದಗಳಲ್ಲಿ ಅವರ ಮಾತು ಮುಕ್ತಾಯಗೊಳ್ಳುತ್ತಿತ್ತು. ಚಂದ್ರಶೇಖರ ಆದಷ್ಟು ಹೊತ್ತು ಮನೆಯ ಹೊರಗೆ ಕಳೆಯುತ್ತಿದ್ದನು. ಮಧುವಿಗೆ ಜೀವನ ಮತ್ತು ಬೇಸರವಾಗತೊಡಗಿತು. ಚಂದ್ರಶೇಖರ ಹೊರಗೆ ತಿರುಗಾಡಿ ಗೆಳೆಯರೊಂದಿಗೆ ತನ್ನ ದುಃಖವನ್ನು ಮರೆಯಲು ಯತ್ನಿಸಿದನು. ಆದರೆ ಮಧು ಅವಳ ಪಾಲಿಗೆ ಇಡೀ ಜಗತ್ತೇ ಶೂನ್ಯವಾಗಿತ್ತು. ಸರಿಯಾಗಿ ನಿದ್ರೆ, ಆಹಾರವಿಲ್ಲದೆ ಅವಳ ಮುಖ ಮತ್ತು ಬಿಳುಚಿಕೊಂಡು ದೇಹ ಕೃಶವಾಗತೊಡಗಿತು. ಅರುಣನಿಗೆ ಈಗ ಮೊದಲಿನಂತೆ ಹೆಚ್ಚಾಗಿ ಇವರ ಮನೆಗೆ ಬರಲು ಆಗುತ್ತಿರಲಿಲ್ಲ. ಆಗಾಗ ಬಂದಾಗ ಮಧುವಿನ ಸ್ಥಿತಿಯನ್ನು, ಅವಳ ಆಯಾಸ ನಿರುತ್ಸಾಹವನ್ನು ಕಂಡು ಅಕ್ಕರೆಯಿಂದ ವಿಚಾರಿಸುತ್ತಿದ್ದನು. ಆದರೆ ಅವನೇನು ಕೇಳಿದರೂ ನಕ್ಕು ನನಗೇನೂ ಆಗಿಲ್ಲ ಎಂದು ಬಿಡುತ್ತಿದ್ದಳು. ಅದೊಂದು ದಿನ ಅರುಣ್ ಅವಳ ರಹಸ್ಯವನ್ನು ಹೊರಗೆ ಎಳೆಯಲೇಬೇಕು ಎನ್ನುವಂತೆ, ಮಧು, ನನ್ನಿಂದ ನೀನು ಏನೋ ಮರೆ ಮಾಡಲು ಪ್ರಯತ್ನಿಸುತ್ತಿದ್ದೀಯಾ? ನೀನು ಈ ರೀತಿಯಾಗಿ ಇರಲು ಏನೋ ಕಾರಣವಿರಬೇಕು. ಇಂದು ನೀನು ಹೇಳಲೇಬೇಕು, ಇಲ್ಲವಾದರೆ ನಾನು ಬಿಡುವುದಿಲ್ಲ ಎಂದನು. ಮಧು ನಸುನಗುತ್ತಾ, ಇದೇನು ಡಾಕ್ಟರ್, ಸದಾ ಹೀಗೆ ಕೇಳ್ತಾ ಇರ್ತೀರಾ? ಕಾರಣವಿಲ್ಲದಿದ್ದರೆ ಏನು ಹೇಳೋದು ಎಂದಳು. ಇಲ್ಲ ಮಧು, ನೀನು ಸುಳ್ಳು ಹೇಳ್ತಾ ಇದ್ದೀಯಾ. ನೀನು ಖಂಡಿತವಾಗ್ಲೂ ಸುಖವಾಗಿಲ್ಲ. ಹಾಗೇನಿಲ್ಲ, ತಾನು ತುಂಬ ಸುಖವಾಗಿದ್ದೇನೆ, ಮಧು ಬಿಗುಮಾನದಿಂದ ಹೇಳಿದಳು. ಹಾಗಾದರೆ ನಿನಗೆ ಮೈ ಹುಷಾರಿಲ್ವಾ? ಇಲ್ಲಪ್ಪ, ಹಾಗೇನಿಲ್ಲ, ಖಂಡಿತ ನನಗೇನೂ ಆಗಿಲ್ಲ, ಮಧು ಒತ್ತಿ ಹೇಳಿದಳು. ಅರುಣ್ ಏನು ಕೇಳಿದರೂ ಮಧು ಮಾತ್ರ ಸರಿಯಾಗಿ ಉತ್ತರಿಸಲಿಲ್ಲ. ಅರುಣ್ ಸ್ವಲ್ಪ ಹೊತ್ತು ಏನೋ ಯೋಚಿಸಿ ನಗುತ್ತಾ, ಮಧು, ರಜನಿ ನಿನ್ನನ್ನು ನೋಡಬೇಕು ಅನ್ನುತ್ತಾಳೆ ಎಂದನು. ನನಗೂ ಸಹ ಅತ್ತಿಗೆಯನ್ನು ನೋಡಲು ತುಂಬ ಆಸೆಯಾಗಿದೆ. ನೀವು ಬರುವಾಗ ಆಕೆಯನ್ನು ಸಹ ಕರೆದುಕೊಂಡು ಬನ್ನಿ ಎಂದಳು ಉತ್ಸಾಹದಿಂದ. ಹೌದಾ? ಹಾಗಿದ್ರೆ ಎಂದು ಕರೆದುಕೊಂಡು ಬರಲಿ? ನಾಳೆಯೇ ಕರ್ಕೊಂಡು ಬನ್ನಿ, ಯಾರು ಬೇಡ ಅಂದ್ರು ಎಂದಳು. ನಾಳೆನಾ? ಅರುಣ್ ಸ್ವಲ್ಪ ಯೋಚಿಸಿ, ಸರಿ, ನಾಳೆ ಬರುತ್ತೇನೆ ರಜನಿಯೊಂದಿಗೆ ಎನ್ನುತ್ತಾ ಮೇಲೆ ಎದ್ದನು. ಮಧುವಿಗೆ ತುಂಬ ಉತ್ಸಾಹವಿತ್ತು. ಅರುಣನ ಪತ್ನಿಯನ್ನು ನೋಡಲು. ಅದನ್ನು ಚಂದ್ರಶೇಖರನಿಗೆ ಹೇಳಬೇಕು ಎನಿಸಿತಾದರೂ ಹೇಳದೆ ಸುಮ್ಮನೆ ಆದಳು. ಮರುದಿನ ಹೇಳಿದ ಹೊತ್ತಿಗೆ ಸರಿಯಾಗಿ ರಜನಿಯೊಂದಿಗೆ ಬಂದನು ಅರುಣ್. ಮಧು ತುಂಬ ಉತ್ಸಾಹದಿಂದ ಇಬ್ಬರನ್ನು ಸಹ ಬರಮಾಡಿಕೊಂಡಳು. ಅರುಣ್ ತನ್ನ ಪತ್ನಿಯನ್ನು ಪರಿಚಯ ಮಾಡಿದನು. ರಜನಿಯ ಸರಳ ಸ್ವಭಾವ ಮಧುವನ್ನು ಬಹಳವಾಗಿ ಆಕರ್ಷಿಸಿತು. ಬಂದೊಡನೆ ಬಹಳ ದಿನ ಪಳಗಿದ ಗೆಳತಿಯರಂತೆ ಮಾತನಾಡಿಸಿದ ಅವಳನ್ನು ಮಧು ವಿಸ್ಮಯದಿಂದ ನೋಡಿದಳು. ಕ್ರಮೇಣ ಅವಳ ಸಂಕೋಚ ದೂರವಾಗಿ ರಜನಿಯೊಂದಿಗೆ ಸರಳವಾಗಿ ಬೆರೆತು ಮಾತನಾಡಿದಳು. ಮಧು ಕಾಫಿ ತಿಂಡಿ ತಯಾರಿಸಿ ಉಪಚರಿಸಿದಳು. ಅವರಿಬ್ಬರ ಸಂಭಾಷಣೆಯಲ್ಲಿ ಆಗಾಗ ತಾನೂ ಸಹ ಬೆರೆಯುತ್ತಾ ನಗುತ್ತಿದ್ದನು ಅರುಣ್. ಸ್ವಲ್ಪ ಹೊತ್ತಿನ ನಂತರ ರಜನಿಗೆ ತಮಿಳಿನಲ್ಲಿ ಏನೋ ಹೇಳಿ ನಗುತ್ತಿದ್ದನು. ಅವಳು ಸಹ ಅದಕ್ಕೆ ಏನೋ ನಕ್ಕು ಉತ್ತರಿಸಿದಳು. ನಂತರ ಅರುಣ್ ಮತ್ತೆ ಮೇಲೆ ಎದ್ದು, ನೀವು ಮಾತನಾಡ್ತಿರ್ರಿ, ನಾನು ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರ್ತೇನೆ ಎಂದು ಹೊರಗೆ ಹೋದನು. 10-15 ನಿಮಿಷದ ನಂತರ ಕುತೂಹಲದಿಂದ ಹಿಂದಿರುಗಿದನು. ಒಳಗೆ ಬಂದು ಕುಳಿತ ಅವನನ್ನು ನೋಡಿ ಮಧು, ಇಷ್ಟು ಹೊತ್ತಿನವರೆಗೂ ಎಲ್ಲಿಗೆ ಹೋಗಿದ್ರಿ ಎಂದು ಕೇಳಿದಳು.
ಯಾಕೆ ಸುಮ್ಮನೆ ಕೇಳಿದೆ. ರಜನಿ ಮಾತನಾಡಿ ನಿನಗೆ ಬೇಸರವನ್ನುಂಟು ಮಾಡಿರಬೇಕು ಅಲ್ವೇ? ಅರುಣ್ ನಗುತ್ತಾ ಕೇಳಿದನು. ಹಾಗೇನಿಲ್ಲ, ಅತ್ಗೆ ಮಾತನಾಡುತ್ತಿದ್ದರೆ ಇನ್ನು ಕೇಳೋಣ ಎನ್ನಿಸುತ್ತಿದೆ ಎಂದಳು ಮಧು. ರಜನಿ ನಗುತ್ತಾ ಅರುಣನನ್ನು ನೋಡಿದಳು. ಅವನ ಮುಖದಲ್ಲಿ ಇದ್ದ ಕುತೂಹಲವನ್ನು ಕಂಡು ತುಂಟ ನಗೆಯೊಂದಿಗೆ ಡಾಕ್ಟರ್ಗೆ ಕುತೂಹಲ ಹೆಚ್ಚುತ್ತಿರುವಂತಿದೆ ಎಂದಳು. ಮತ್ತೇನು, ನಾನು ಯಾವ ವಿಷಯವನ್ನು ತಿಳಿಯಲು ಕಾತುರದಿಂದ ಇರುವೆನೋ ಅದನ್ನೇ ಹೇಳದೆ ಸತಾಯಿಸಿರುವಿರಿ ಎಂದನು ಅಸಹನೆಯಿಂದ. ನಿಮ್ಮ ಊಹೆ 100% ಕರೆಕ್ಟ್ ಎಂದಳು ನಗುತ್ತಾ. ಅವನ ಮುಖವನ್ನು ಅರಿತಳು. ಉತ್ಸಾಹದಿಂದ ಮಧುವನ್ನು ನೋಡಿ ಕಂಗ್ರ್ಯಾಚುಲೇಷನ್ಸ್ ಮಧು ಎಂದನು. ಮಧು ಹುಬ್ಬೇರಿಸಿ ವಾಟ್ ಫಾರ್ ಎಂದು ಕೇಳಿದಳು ಅರ್ಥವಾಗದ ಧ್ವನಿಯಲ್ಲಿ. ನಿನಗೆ ಕುಮಾರನೋ ಕುಮಾರಿಯೋ ಹುಟ್ಟಲು ಇರುವುದಕ್ಕಾಗಿ ಎಂದನು ನಗುತ್ತಾ. ಆದರೆ ಮಧು ಬೆಚ್ಚಿ ಬಿದ್ದಳು. ಅವಳ ಮುಖ ವಿವರಣವಾಯಿತು. ಅವಳಿಗೆ ಆ ಕೋಣೆಯೇ ತಿರುಗುತ್ತಿರುವಂತೆ ಭಾಸವಾಯಿತು. ಏನಾಯಿತು ಮಧು? ರಜನಿ ಅವಳ ತೋಳನ್ನು ಅಲುಗಿಸುತ್ತಾ ಕೇಳಿದಳು. ಮಧು ಎಚ್ಚೆತ್ತು ತನ್ನನ್ನು ಸುಧಾರಿಸಿಕೊಂಡು ಬಲವಂತದಿಂದ ನಕ್ಕಳು. ಏನಿಲ್ಲ ಅತ್ತಿಗೆ, ಸ್ವಲ್ಪ ತಲೆ ತಿರುಗ್ತಿದೆ, ಆಗಾಗ ಹೀಗಾಗುತ್ತದೆ ಎಂದಳು. ರಜನಿ ತಲೆ ಅಲುಗಿಸಿ ಅರ್ಥಗರ್ಭಿತವಾಗಿ ನಕ್ಕಳು. ಸಿಹಿ ಎಂದು ಕೊಡುವೆ ಎಂದು ಕೇಳಿದನು ಅರುಣ್. ಮಧು ಅವನನ್ನು ನೋಡಿ ಕಹಿಯಾಗಿ ನಕ್ಕಳು. ನಿನ್ನನ್ನು ಕೇಳಿದರೆ ನೀನು ಎಲ್ಲಿ ಕೊಡ್ತೀಯಾ? ಶೇಖರನನ್ನು ಕೇಳಿದರೆ ಸಿಗುವುದು ಎಂದನು. ಮಧು ಬೆಚ್ಚಿ ಬಿದ್ದಳು. ಬೇಡ ಡಾಕ್ಟರ್ ಎಂದಳು. ಏನ್ ಬೇಡ? ಅರುಣ್ ತುಂಟನಗೆಯೊಂದಿಗೆ ಕೇಳಿದನು. ಏನಿಲ್ಲ. ಮಧು ಏನೋ ಹೇಳಲು ತೋರದೆ ಸುಮ್ಮನೆ ಕುಳಿತಳು. ನಂತರ ಅವಳಿಗೆ ಅವರ ಮಾತು, ಹಾಸ್ಯ, ನಗು ಏನು ರುಚಿಸಲಿಲ್ಲ. ಅವರು ಹೋದರೆ ಸಾಕು ಎನಿಸಿತು. ಅವರು ಹೋದ ನಂತರ ಅವಳಿಗೆ ಸ್ವಲ್ಪ ನೆಮ್ಮದಿ ಎನಿಸಿತು. ಮಧು ಹಾಗೆಯೇ ಮಂಕಾಗಿ ಕುಳಿತಳು. ಅವಳಿಗೆ ಏನೂ ಅರ್ಥವಾಗಲಿಲ್ಲ. ತಾನು ತಾಯಿ ಆಗುವ ವಿಷಯ ಅವಳಿಗೆ ಸುಖದ ಬದಲು ದುಃಖವನ್ನು ಕೊಟ್ಟಿತ್ತು. ಪ್ರೇಮದಲ್ಲಿ ಹೂವು ಅರಳಬೇಕಾದ ಬಳ್ಳಿಯಲ್ಲಿ ಮಧು ಅಸಹ್ಯದಿಂದ ಮುಖವನ್ನು ಮುಚ್ಚಿಕೊಂಡಳು. ಅವಳಿಗೆ ತೀರಾ ಕಹಿ ಕಹಿ ಎನಿಸಿತು. ಚಂದ್ರಶೇಖರನನ್ನು ನೋಡಿದಾಗ ಅವಳ ಮನ ಸಾಕಷ್ಟು ಕೋಪದಿಂದ ಕುದಿಯಿತು. ಅವಳಿಗೆ ಅವನಲ್ಲಿ ಅಸಹ್ಯವಿರಲಿಲ್ಲ, ಮಕ್ಕಳಲ್ಲಿ ಅಸಹ್ಯವಿರಲಿಲ್ಲ. ತನ್ನ ಪತಿ, ತನ್ನ ಮನೆ, ತನ್ನ ಮಕ್ಕಳ ಬಯಕೆ ಇತ್ತು. ಆದರೆ ಅದಕ್ಕೆಲ್ಲ ಕಪ್ಪು ಮಸಿ ಬಳೆದಿದ್ದ ಶೇಖರ, ಅದರಲ್ಲಿ ಪ್ರೇಮವನ್ನು ಬಯಸಿದಳು. ಸಮಾಜದ ಹಕ್ಕನ್ನು ಪಡೆದು ತಾನು ಒಂದು ಮನೆಯ ಒಡತಿಯಾಗಿ ಆ ಒಡೆಯನ ಪ್ರೇಮದಲ್ಲಿ ಅರಳಬೇಕಾದ ಗೌರವದ ಹೂಬಳ್ಳಿ ಎಂಬ ಭಾವನೆ ಇತ್ತು. ಆದರೆ ಆ ಒಡೆಯ ತನ್ನನ್ನು ಕೇವಲ ಗುಲಾಮಳಂತೆ ಕ್ಷಣ ಕಾಲದ ದೇಹದ ಬಯಕೆಯನ್ನು ಅವಳ ಸ್ವಾಭಿಮಾನದ ಹೆಣ್ಣು ಮನ ಸ್ವೀಕರಿಸಲು ಒಪ್ಪಲಿಲ್ಲ. ಆದರೆ ಮನಸ್ಸಿನಲ್ಲಿ ಕೊರಗುವುದು, ಕುದಿಯುವುದು ಅಲ್ಲದೆ ಅವಳಿಂದ ಏನೂ ಸಾಧ್ಯವಾಗಲಿಲ್ಲ. ಒಲ್ಲದ ಭಾರವನ್ನು ಅವಳು ಬಲಾತ್ಕಾರಕ್ಕೆ ಒಳಗಾಗಿ ಹೊರಲೇಬೇಕಿತ್ತು. ಬಳ್ಳಿಗೆ ಕಾಯಿ ಭಾರವಲ್ಲ, ಆದರೆ ಆ ಬಳ್ಳಿಗೆ ಅದು ಭಾರವೆಂದೇ ಭಾಸವಾಯಿತು. ಮಧು ಅವಮಾನ, ತಿರಸ್ಕಾರದಿಂದ ತುಟಿಯನ್ನು ಕಚ್ಚಿದಳು. ಅದೊಂದು ಸಂಜೆ ಚಂದ್ರಶೇಖರ ಆಗ ತಾನೇ ಕಾರ್ಯಾಲಯದಿಂದ ಹಿಂದಿರುಗಿದನು. ಬಟ್ಟೆಯನ್ನು ಬದಲಿಸದೆ ಏನೋ ಯೋಚಿಸುತ್ತಾ ಕುಳಿತಿದ್ದನು. ಮಧು ಬರಲೋ ಬೇಡವೋ ಎನ್ನುವಂತೆ ಕಾಫಿ ಬಟ್ಟಲೊಂದಿಗೆ ಒಳಗೆ ಬಂದಳು. ಅವನ ಬಳಿ ಬಟ್ಟಲನ್ನು ಇಟ್ಟು ತಲೆ ಎತ್ತಿ ಅವನನ್ನು ನೋಡಿದಳು. ಅವನೂ ಸಹ ಅವಳನ್ನೇ ನೋಡುತ್ತಿದ್ದನು. ಮಧುವಿಗೆ ಮತ್ತೆ ಏನೋ ಭಯವೆನಿಸಿತು. ತಕ್ಷಣ ಹೊರಗೆ ಹೊರಟಳು. ಮಧು, ಚಂದ್ರಶೇಖರನ ಕರೆ ಅವಳನ್ನು ತಡೆಯಿತು. ತಿರುಗಿ ಅವನನ್ನು ನೋಡಿದಳು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.